ಕಾಂತಿ ಶೆಟ್ಟಿ ಅವರೇ, ಬಿಜೆಪಿ ಹೈಕಮಾಂಡಿಗೆ ರಾಜ್ಯ ಬಿಜೆಪಿ ಅವರು ನೋಡಿದ್ರೆ ಭಾರಿ ಭಯ ಬಂದ್ಬಿಟ್ಟಿದ್ದಾರೆ. ಭಯ ಇರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮನ್ನು ರಿಪೇರಿ ಮಾಡಿಬಿಡೋರು. ನಿಮ್ಮ ತಂಟೆಗೆ ಅವ್ರು ಇಲ್ಲಿ ತನಕ ಬಂದಿಲ್ಲ ಅಂದ್ರೆ ನಿಮ್ಮನ್ನು ಸರಿ ಮಾಡೋಕ್ಕಾಗಲ್ಲ. ಒಂದು ತಕ್ಕಡಿಗೆ ಹಾಕಿರೋ ಕಪ್ಪೆಗಳ ತರ ಆಗ್ಬಿಟ್ಟಿದ್ದಾರೆ ರಾಜ್ಯ ಬಿಜೆಪಿ ಅವರು ಅಂತ ಆರೋಪ. ಹೌದಾ? ಮಾತು ವಾಪಸ್ ತಗೊಳ್ಳಿ. ಕಪ್ಪೆ ಇಲ್ಲ, ಖಂಡಿತ ಇಲ್ಲ. ನಾನು ಹೇಳ್ತೀನಿ ನೋಡಿ, ನಮ್ದೊಂದು ಕೇಡರ್ ಬೇಸಿಸ್ ಪಕ್ಷ ಸಂಘಟನೆ ಅನ್ನೋದು ಏನೋ ನಿಮ್ಗೂ ಗೊತ್ತಿದೆ. ತಳಮಟ್ಟದಿಂದ ಯಾವ ತರ ಕೆಲಸ ಮಾಡ್ತೀವಿ, ಏನೇ ಅಸಮಾಧಾನ ಬರಲಿ, ಎಂತ ಒಂದು ದೊಡ್ಡ ಇಶ್ಯೂಸ್ ಬರಲಿ, ಅದನ್ನು ಕುಳಿತು ಚರ್ಚೆ ಮಾಡಿ ಸರಿ ಮಾಡುವಂತ ಎಲ್ಲದನ್ನು ನೀವು ಅನೇಕ ಬಾರಿ ಇದನ್ನು ನೋಡಿದ್ದೀರಾ. ಇವಾಗ ಇಷ್ಟೊತ್ತು ಸಮೀಲ ಸರ್ ಒಂದೆರಡು ಮಾತು ಹೇಳಿದ್ರು ಕುಮಾರಸ್ವಾಮಿ ಅವರ ಬಗ್ಗೆ. ಅವರು ತಾಳಕ್ ಕುಣಿತಾರೆ, ಏನ್ರಿ ಈ ತರ ಮಾತಾಡ್ತಿದ್ದೀರಾ? ಜಂಟಿ ಇದ್ರಲ್ಲಿ ಅವರಿಗೊಂದು ಒಳ್ಳೆ ಒಂದು ನಾಯಕತ್ವದಲ್ಲಿ ಅವ್ರಿಗೊಂದು ಸೀನಿಯರ್ ಇದಾಗಿ ಅವ್ರಿಗೊಂದು ಮಿನಿಸ್ಟರ್ ಕೊಟ್ಟಿದೀವಿ. ಏನ್ ತಪ್ಪಿದೆ ಇದರಲ್ಲಿ? ಕೇಳಿಸ್ಕೊಳ್ಳಿ, ಒಂದ್ ಸಿಂಪಲ್ ಪ್ರಶ್ನೆ. ಬೈ ಎಲೆಕ್ಷನ್ ಅಂತ ಮಾಡಿದ್ರಲ್ಲ, ಅಟ್ಲೀಸ್ಟ್ ಒಬ್ಬ ಕ್ಯಾಂಡಿಡೇಟ್ ನ ಹಾಕ್ರಿ ಅಂತ ಹೇಳ್ಬೇಕಲ್ಲೇನ್ರಿ ಅವರಿಗೆ? ಸರ್ ಬರ್ತೀನಿ, ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ಸಭೆ ಕೊಟ್ಟೆ. ಸಭೆವಲ್ಲ ಸರ್, ಒಂದು ಕೇಳಿಸ್ಕೊಳ್ಳಿ. ಮೈತ್ರಿ ನಿಮ್ಮಲ್ಲಿ ಚೆನ್ನಾಗಿದ್ಯಾ ಅಥವಾ ಇಲ್ವಾ ಅನ್ನೋದಕ್ಕೆ ನೀವೇ ಉತ್ತರ ಕೊಟ್ಬಿಡಿ. ಯಡಿಯೂರಪ್ಪ ಅವ್ರು ಯಾಕ್ರಿ ಹಂಗಂದ್ರು? 2028ಕ್ಕೆ ಏಕಾಂಗಿಯಾಗಿ ಫೈಟ್ ಮಾಡ್ತೀವಿ, ಏಕಾಂಗಿಯಾಗಿ ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಜೆಡಿಎಸ್ ಅವ್ರು ಇಲ್ವಾ ಹಂಗಾರ ನಿಮ್ಮ ಹತ್ರ? ಇಡೀ ದೇಶದಲ್ಲಿ ಎನ್ಡಿಎ ಅಂತ ಇರುವಾಗ ಗುಜರಾತ್ ಅಲ್ಲೂ ಎನ್ಡಿಎ ಇದೆ. ಎಲ್ಲ ಕಡೆ ಅರ್ಥ ಆಗಿದೆ. 80% ಬಿಜೆಪಿ ಗೆಲ್ಲುವ ಸ್ಥಾನದಲ್ಲೂ ಎನ್ಡಿಎ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಎನ್ಡಿಎ ಇಲ್ಲ ಅಂತಲ್ಲ, ಒಂದ್ ನಿಮಿಷ, ಎನ್ಡಿಎ ಇಸ್ ಬೈ ಡಿಫಾಲ್ಟ್. ರಾಜ್ಯದಲ್ಲಿ ಬಿಜೆಪಿ ಅಂತ ಮಾತಾಡ್ತಾ ಇದೀನಿ, ಕೇಳಿಸ್ಕೊಳ್ಳಿ ಮೇಡಮ್. ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ ನ ಅರ್ಥ ಏನು? 2028ಕ್ಕೆ ಏಕಾಂಗಿಯಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಜೆಡಿಎಸ್ ಅವ್ರಿಗೆ ಕೈ ಕೊಟ್ವಿ ಅಂತ ಅರ್ಥನಾ? ಖಂಡಿತ ಅಲ್ಲ. ಏಕಾಂಗಿಯಾಗಿ ಅಂತ ಹೇಳಿದ್ರೆ ಸರಳ ಬಹುಮತ ಏಕಾಂಗಿ ಅಂತ ಬಂದ್ರು ಜೆಡಿಎಸ್ ಬಂದು ಇನ್ನೂ ಜಾಸ್ತಿ ಆಗುತ್ತೆ. ಅವರ ಅರ್ಥ 150ಕ್ಕಿಂತ ಜಾಸ್ತಿ ಬರ್ತೀವಿ ಅಂತ. ಅದ್ರಲ್ಲಿ ಬಿಜೆಪಿ 115 ಬರ್ಬೋದು, ಗೊತ್ತಿಲ್ಲ ನಮ್ಗೆ ಯಾವ ತರ. ಮೈಸೂರು ಭಾಗದಲ್ಲಿ ಎರಡು ಮೂರು ವಿಷಯ ಅವ್ರು ಹೇಳಿದಕ್ಕೆ ನಾನು ಹೇಳಲೇಬೇಕಾಗಿತ್ತು, ಮಾತಾಡಕ್ಕಾಗಿಲ್ಲ. ಅವ್ರು ಒಂದು ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿದ್ರೆ ನೋಡಿ, ಪದೇ ಪದೇ ನೀವು ಮೈತ್ರಿ ಇಲ್ಲ ಇಲ್ಲ ನೋಡಿ, ಸರ್ಕಾರದ ವೈಫಲ್ಯದ ಬಗ್ಗೆ ಜಂಟಿಯಾಗಿ ನಾವು ಹೋರಾಟ ಮಾಡುವ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಯಾವ ತರ ವೈಫಲ್ಯ ನೋಡಿ, 3 ವರ್ಷ ಆಯ್ತು. ಕಳೆದ 3 ವರ್ಷದಿಂದ ರೈತರ ಬಗ್ಗೆ ಮಾನ್ಯ ಡಿ ಕೆ ಶಿವಕುಮಾರ್ಗೆ ಈ ವಾಹಿನಿ ಮುಖಾಂತರ ಕೇಳ್ತೀನಿ, ಇಷ್ಟು ಬರಗಾಲ ಇದೆ, ಏನಾದ್ರು ಮಾಡ್ತಿದ್ದೀರಾ? ಬರೀ ನಮ್ದು ಸರಿ ಇದೆ, ನಮ್ಮದು ಏನು ಸಮನ್ವಯ ಇದೆ, ನಾವು ಮಾಡ್ಕೊಳ್ತೀವಿ. ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡಿ. ಇಷ್ಟು ತೊಂದರೆಗಳಿದೆ. ಎಲ್ಲಾದ್ರೂ ಒಂದ್ ಕಡೆ ರೈತರ ಮಳೆಗಾಲದ ಕೊರತೆ ಇರುವಾಗ ಏನ್ ಮಾಡ್ತಾ ಇದಾರೆ? ಶಾಲೆಗಳು ಶುರುವಾಗಿದೆ, ಅಲ್ಲಿ ಯಾರನ್ನು ಮಿನಿಸ್ಟರ್ಗಳಿಲ್ಲ. ನಮ್ದು ನಾವು ಸಮನ್ವಯ ಏನಿದೆ ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ವರಿಷ್ಠರು ಏನ್ ಮಾಡ್ಬೇಕು? ನಾನು ಅವಾಗಲೂ ಒಂದು ಮಾತು ಹೇಳಿದೆ, ವೆಸ್ಟ್ ಬಂಗಾಳದಲ್ಲಿ ಯಾವ ತರ ಕೆಲಸ ಮಾಡಿದಾರ ಅದಕ್ಕಿಂತ ದುಪ್ಪಟ್ಟು ಕೆಲಸ ಕರ್ನಾಟಕದಲ್ಲಿ ಆಗುತ್ತೆ. ನೀವು ನೋಡ್ತಾ ಇರ್ತೀರಾ. ನಾನು ಈ ಮಾತನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಇನ್ನೊಂದು ವರ್ಷದಲ್ಲ, ಮುಂದಕ್ಕಿನ್ನೊಂದು ವರ್ಷದಲ್ಲ. ಈಗ ಮತ್ತೊಂದು ಹೇಳಿದ್ರಿ ನೀವು, ಏನು ಬಿಬಿಎಂಪಿ ಎಲೆಕ್ಷನ್ ಅಂತ. ನೆಟ್ಟಿಗೆ ಬಿಬಿಎಂಪಿ ಎಲೆಕ್ಷನ್ ಮಾಡಕ್ ಹೇಳ್ರಿ. ಮಾಡಿಲ್ಲ, ಅಟ್ಲೀಸ್ಟ್ ಅವ್ರು ಮಾಡಕ್ ತಯಾರಿ ಮಾಡ್ಕೊಂತಿದ್ರು, ನೀವು ಮಾಡ್ಲೇ ಇಲ್ಲ. ತಯಾರಿ ಅನ್ನುವ ಒಂದ್ ನಿಮಿಷ ವಿದ್ಯಾ ತಯಾರಿ ಅನ್ನುವ ಒಂದು ಇದನ್ನು ಅಷ್ಟೇ, ಅದು ತೋರಿಸೋದಷ್ಟೇ, ನಾಟಕ. ಸೇಮ್ ನಿಮ್ ತರ ಸೇಮ್ ನಿಮ್ ತರ. ಒಂದ್ ನಿಮಿಷ, ಜೂನ್ 30 ಒಳಗಡೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು. ಅದಾದ್ಮೇಲೆ ಆಗಸ್ಟ್ 30 ತನಕ ಟೈಮ್ ತಗೊಂಡ್ರು. ಈಗ ಆಗಸ್ಟ್ 30 ಒಳಗಡೆ ಆಗುತ್ತಾ ಹೇಳಿ? ಈ ವರ್ಷ ಅಟ್ಲೀಸ್ಟ್ ಆಗುತ್ತಾ? ಸುಮ್ನೆ ಮಾತಾಡೋದಲ್ಲ. ನೀವು ಜೆಡಿಎಸ್ ನ ನಿಜವಾಗಿ ಒಟ್ಟಿ ಕರ್ಕೊಂಡು ಹೋಗ್ತೀರಾ? ಒಂದ್ ನಿಮಿಷ ಹೇಳ್ತೀನಿ. ಯಾಕೆ ಪ್ರಶ್ನೆ ಗೊತ್ತಾ? ಬಿಜೆಪಿ ಇಲ್ಲಿರೋ ಲೀಡರ್ಸ್ ನೇ ಒಟ್ಟಿ ಕೂರಿಸ್ಕೊಳಕ್ ಆಗ್ತಿಲ್ಲ ಒಂದ್ ಟೇಬಲ್ ಅಲ್ಲಿ. ನೀವು ಜೆಡಿಎಸ್ ನ ಹೆಂಗ್ರಿ ಕರ್ಕೊಂಡು ಹೋಗ್ತೀರಿ? ಅವರು ನಮ್ಮ ಮಿತ್ರರು ಹೇಳಿದಂಗೆ ಒಂದೇ ಮನೇಲಿ ಅಣ್ಣ ತಮ್ಮದ್ರು ಜಗಳ ಆಗೋದು ಸಹಜ ರೀ. ಸಣ್ಣ ಪುಟ್ಟ ಇಶ್ಯೂಗಳು ಬರುತ್ತೆ. ಇಷ್ಟು ದೊಡ್ಡ ಪಾರ್ಟಿ, ಕೇಡರ್ ಬೇಸಿಸ್ ಪಾರ್ಟಿ, ಏನೋ ಒಂದ್ ಸ್ವಲ್ಪ ಮಾತುಗಳು ಬಂದಾಗ ಹಾಗಂತೇಳಿ ಹಾಕ್ತಿರಲ್ಲ ಮನೆ 3 ಬಾಗಿಲು. ದಯವಿಟ್ಟು ಹಂಗ ಹಾಕ್ಬೇಡಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಟ್ವಿಸ್ಟ್ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದ್ದೀನಿ ಕೇಳಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಕೂಡ ಕೇಡರ್ ಬೇಸಿಸ್ ಪಾರ್ಟಿ, ಯಾವತ್ತಿದ್ರು ಸಂಘಟನೆಗೆ ಅದು ಇಂಪಾರ್ಟೆನ್ಸ್ ಕೊಡುತ್ತಾ. ಕಾರ್ಯಕರ್ತರೇ ಪಕ್ಷದ ಜೀವಾಳ. ನೀವ್ ಏನೇ ದೊಡ್ಡವರು ಏನೇ ಮಾತಾಡ್ಲಿ ಅದು ಸರಿ ಹೋಗೇ ಹೋಗುತ್ತೆ. ಇವತ್ತು ಸಮನ್ವಯ ಸಭೆಯಲ್ಲಿ ಸರ್ಕಾರದ ವೈಫಲ್ಯಗಳು ಬಿಚ್ಚಿಡುವಂತ ಕೆಲಸ, ಹೋರಾಟ ಮಾಡುವಂತ ಕೆಲಸದ ಬಗ್ಗೆ ಆಗುತ್ತೆ ಚರ್ಚೆ. ಅದೇ ತರ ಮಳೆಗಾಲದ ಅಧಿವೇಶನದಲ್ಲಿ ನಾವು ಏನ್ ಕೇಳಬೇಕು, ಯಾವ ತರ ಮಾಡ್ಬೇಕು ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ಜಂಟಿಯಾಗಿ ಹೋರಾಟದ ಬಗ್ಗೆನೂ ಚರ್ಚೆ ಆಗುತ್ತೆ. SIR ಬಗ್ಗೆ ಪ್ರತಿ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿ SIR ಬಗ್ಗೆ ಮಾಡ್ತಿರುವಂತ ನಾಟಕ, ಈ ಕಾಂಗ್ರೆಸ್ ಸರ್ಕಾರ ಏನೇನ್ ಮಾಡ್ತಿದೆಯಲ್ಲ ಅದು ಎಲ್ಲವನ್ನು ಫೇಲ್ಯೂರ್. ಕಾಂತಿ ಶೆಟ್ಟಿ ಅವರೇ, ಬಿಜೆಪಿಯ ಫೇಲ್ಯೂರ್ ಕೇಳಿಸ್ಕೊಳ್ಳಿ. ಇಡೀ ದೇಶದಲ್ಲಿ SIR ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮಾತ್ರ ನೀವು ಹಿಂಗ್ ಉಲ್ಟಾ ಆರೋಪ ಮಾಡ್ತಾ ಇರೋದು. ಅಂದ್ರೆ ನೀವು ಎಂತ ಅಟ್ಟರ್ ಫ್ಲಾಪ್ ನೋಡಿ ಬಿಜೆಪಿ. SIR ನಿಮ್ಮ ಕೇಳಿಸ್ಕೊಳ್ಳಿ.
ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಎಲ್ಲಾ ಕಡೆ 80 ಲಕ್ಷ, 85 ಲಕ್ಷ, 70 ಲಕ್ಷ ರಾಜ್ಯದಲ್ಲಿ ಆಡ್ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ರಲ್ಲ, ಹೆಂಗ್? ಒಂದು ನಿಮಿಷ ನಂಗೆ ಅವಕಾಶ ನೀವು ಕೊಡ್ಲೇಬೇಕು. ಇಷ್ಟು ಹೇಳಿದ್ಮೇಲೆ ಗುಜರಾತ್ ಅಲ್ಲಿ ಸರಿಸುಮಾರು 13% ಡಿಲೀಟ್ ಆಗಿದೆ, ನಾವೇ ಅಲ್ಲಿ ಆಳ್ತಾ ಇದೀವಿ. ಉತ್ತರ ಪ್ರದೇಶದಲ್ಲಿ 2,05,00,000 ಮತ ಇದನ್ನು ಡಿಲೀಟ್ ಆಗಿದೆ, ನಾವೇ ಅಲ್ಲಿ ಆಳ್ತಾ ಇದೀವಿ. ಹಾಗಂತೇಳಿ ಇಲ್ಲಿ ನೀವು ಹೇಳ್ತಿದಿರಲ್ಲ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸರಿಸುಮಾರು 90 ಲಕ್ಷ ಡಿಲೀಟ್ ಆಗಿದೆ. ಒಂದ್ ಮಾತು ಇಲ್ಲಿ ಈ ವಾಹಿನಿ ಮುಖಾಂತರ ವೀಕ್ಷಕರಿಗೆ ನಾನು ಹೇಳ್ತೀನಿ, ಯಾವುದೇ ಒಂದು ಮತವನ್ನು ಡಿಲೀಟ್ ಮಾಡ್ಬೇಕಂದ್ರೆ ಅಲ್ಲಿ ಏನಕ್ಕೆ ಡಿಲೀಟ್ ಮಾಡ್ತೀವಿ, ಯಾವ್ದಕ್ಕೆ ಡಿಲೀಟ್ ಮಾಡ್ತೀವಿ, ಡಿಲೀಟ್ ಆದ್ಮೇಲೂ ಕೂಡ 30 ದಿನದ ಅವಕಾಶ ಇದೆ. ಯಾರು ಸುಮ್ಮನೆ ಡಿಲೀಟ್ ಮಾಡಕ್ಕಾಗಲ್ಲ. ರಾಜಕೀಯ ಪಕ್ಷದ ಪ್ರತಿಯೊಬ್ಬ ಪ್ರತಿನಿಧಿಗಳು ಅಲ್ಲಿ ಇರ್ತಾರೆ. ಈಗ ನಾವು ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಕರ್ನಾಟಕದಲ್ಲಿ ನೀವು ನೋಡ್ತಾ ಇಲ್ವಾ, ಮಸೀದಿಯಲ್ಲಿ, ಚರ್ಚ್ಗಳಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಮಾಡ್ತಾರೇನ್ರಿ? ಮನೆ ಮನೆ ಹೋಗಕ್ ಹೇಳಿದ್ದು ಒಂದ್ ನಿಮಿಷ ಈಗ ನಾವು ಹೇಳ್ತೀನಿ. ಮತ ಸಮೀಕ್ಷೆ ಅಂದ್ರೆ ಏನು? ಮನೆ ಮನೆ ಹೋಗ್ಬೇಕು ತಾನೆ. ಇವಾಗ ನಾವು ಮಾನ್ಯ ಅವರು ಕುಮಾರಸ್ವಾಮಿ ಅವರು ವಿಡಿಯೋನೇ ಕೊಟ್ರು, ಸಾಕ್ಷ್ಯನೇ ಕೊಟ್ರು. ನೋಡಿ ಚರ್ಚಲ್ಲಿ, ಚರ್ಚ್ಗಳಲ್ಲಿ, ಆಮೇಲೆ ಮಹತ್ವನೇ ಇಲ್ವಾ? ಪ್ರಜಾಸತ್ತಾತ್ಮಕ ಮತದಾನದ ಬಗ್ಗೆ ಬೆಲೆನೇ ಇಲ್ಲ. ಆಯ್ತು, ಯಾವ ಪ್ರಮಾಣದ ಅಸಹಾಯಕರಾಗಿದ್ದಾರೆ ಸರ್? SIR ಎಲ್ಲಾ ಕಡೆ ಕೇಂದ್ರ ಸರ್ಕಾರದ ಪರವಾಗಿದೆ ಅಂದ್ರೆ ರಾಜ್ಯದಲ್ಲಿ ಮಾತ್ರ ಉಲ್ಟಾ ರಿಸಲ್ಟ್ ಕೇಳಿ ಬರ್ತಾ ಇದೆ. ನೋಡಿದ್ರಲ್ಲ ಕಣ್ಣಲ್ಲಿ ಹೆಂಗಿದು? ಒಂದು ಸಮನ್ವಯ ಸಮಿತಿದು ಚರ್ಚೆ ಆಗ್ತಾ ಇತ್ತು, ಆಯ್ತಾ? ಒಂದು ಬಿಜೆಪಿ JDS ಕೊಯಲೇಷನ್ ಪಾಲಿಟಿಕ್ಸ್ ಮೈತ್ರಿ ಧರ್ಮದ ಚರ್ಚೆ ಆಯ್ತು ಅಂತ ತಿಳ್ಕೊಳ್ಳೋಣ. ಆಯ್ತು, ಸರ್ಕಾರದ ವಿರುದ್ಧ, ಇಲ್ಲಿಯ ವೈಫಲ್ಯದ ವಿರುದ್ಧ ಪ್ರೋಗ್ರಾಮ್ಸ್ ಗಳನ್ನ ಜಂಟಿಯಾಗಿ ಸ್ಟ್ರಾಟಜಿ ವರ್ಕೌಟ್ ಮಾಡ್ಬೋದು, ನಾವು ಒಗ್ಗಟ್ಟನ್ನ ತೋರಿಸಬಹುದು ಅಂತ ಅವರು ತೀರ್ಮಾನಕ್ಕೆ ಬಂದ್ರು ಅಂತ ತಿಳ್ಕೊಳ್ಳೋಣ. ಓಕೆ, ಅದು ಕೂಡ ಒಳ್ಳೇದು. ಇದಷ್ಟೇ ಅಲ್ಲ, ಪಾಸಿಟಿವ್ ಪಾಲಿಟಿಕ್ಸ್ ಕೂಡ ಜನರ ಮೇಲೆ ಪರಿಣಾಮ ಬೀರುತ್ತೆ. ಸಮನ್ವಯ ಸಮಿತಿನಲ್ಲಿ ಸೆಂಟ್ರಲ್ ಮಿನಿಸ್ಟರ್ಸ್ ಇದಾರೆ, ಎರಡೂ ಪಕ್ಷದವ್ರು ಇದಾರೆ. ನೀವು ಇಬ್ರು ಜಂಟಿಯಾಗಿ ಕರ್ನಾಟಕದ ಪರ ಸೆಂಟ್ರಲ್ ಇಂದ ಏನು ನೆರವನ್ನ ನೀವು ಕೊಡ್ಸೋದ್ರ ಮೂಲಕ ನೀವು ಎಷ್ಟರ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಈ ರಾಜ್ಯದ ಜನರ ಮೇಲೆ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ, ಅದನ್ನು ಹೇಳಿ. ಮನಸ್ಥಿತಿ ನೋಡ್ರಿ, ಸೆಂಟ್ರಲ್ ರಿಲೀಫ್ ಫಂಡ್, ನ್ಯಾಷನಲ್ ಕೆಲೆಮಿಟಿ ರಿಲೀಫ್ ಫಂಡ್ ಇಂದ ಎಷ್ಟು ಕೊಡ್ತೀರಾ? ಬರ ಇದೆ, ಸ್ಟೇಟ್ ಗೌರ್ಮೆಂಟ್ ವಿಫಲ ಆಗಿದೆ, ನೀವೇನ್ ತರ್ತೀರಾ? ನಮ್ಮ ಹಕ್ಕದು, ನಮ್ಮ ನೀವೇನ್ ತರ್ತೀರಾ? ನೀವೇನ್ ಮಾಡ್ತೀರಾ? ಕಾವೇರಿ ವಿಚಾರದಲ್ಲಿ ನೀವೇನ್ ಮಾಡ್ತೀರಾ? ಮೇಕೆದಾಟು ವಿಚಾರದಲ್ಲಿ ನೀವೇನ್ ಮಾಡ್ತೀರಾ? ಹಾಗೇನೆ ಬರಗಾಲ ಇರೋದ್ರಿಂದ ನೀವು VG ರಾಮ್ಜಿ ಪ್ರೋಗ್ರಾಮ್ ಅಡಿಯಲ್ಲಿ ರಾಜ್ಯಕ್ಕೆ ಎಷ್ಟು ಹೆಚ್ಚು ಹಣ ತರ್ತೀರಾ, ಎಷ್ಟು ಎಫೆಕ್ಟಿವ್ ಆಗಿ ತರ್ತೀರಾ, ಅದನ್ನು ಕೂಡ ಹೇಳ್ಬೇಕು ನೀವು. ಅದನ್ನು ಕೂಡ ಹೇಳ್ಬೇಕು. ಬಂದೆ ತಡೀರಿ.